ಅಂಜನಾ ದೇವಿ ತಾಯಿ ಹೌದಾ ಅವರ ಸುಪುತ್ರರಾಗಿರ್ತಕ್ಕಂತ ಹನುಮಂತ ಯಾರ ಭಕ್ತಿವ ಯಾರು ಭಕ್ತರಿಪ್ಪ ಇವರು ದೇವರ ಭಕ್ತ ಹೌದೌದು ರಾಮನ ಭಕ್ತ ಒಂದು ದಿನ 14 ವರ್ಷ ವನವಾಸ ಹೌದು ಯಾರಿಗಿ ಯಾರಿಗ್ರಿಪ್ಪ ರಾಮ ಲಕ್ಷ್ಮಣಗ ಹೌದು ರಾಮ ಲಕ್ಷ್ಮಣಗ ವನವಾಸ ಬಂದ ಕಾಲಕ್ಕ ಸೀತಾಮಾತೆಯನ್ನು ನಾನು ಬರ್ತೀನಿ ತಿಳ್ಕೊಂಡ ಸೀತಾಮಾತೆಯನ್ನು ಬೆನ್ನ ಹತ್ತಿ ಪಂಚವಡ್ಡಿ ಒಳಗ ವನವಾಸ ಕಲಿಲಕತ್ರು ಅವಾಗ ಏನಾಯ್ತ್ರಿಪ್ಪ ಪಂಚವಡ್ಡಿ ಒಳಗ ವನವಾಸ ಕಲಿ ಕಾಲಕ್ಕ ಅವಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ರಾವಣಾಸುರ ಹೌದೌದೌದು ರಾವಣಾಸುರ ಏನು ಮಾಡಿದಪ್ಪ ಅಂತ ಕೇಳಿದ್ರ ಸಂಕ್ಷಿಪ್ತವಾಗಿ ಹೇಳ್ತೀನಿ ಯಾಕಂದ್ರೆ ಮಾತು ಬಹಳ ಬೇಸರ ಆಗಬಾರ್ದು ಇದು ಇತಿಹಾಸ ಬಹಳ ದೊಡ್ಡದ ಹೇಳ್ಕೊತ ಬಂದ್ರೆ ಹೌದು ಅವಾಗ ಹತ್ತದಲ್ಲಿ ರಾವಣ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಈ ಸೀತಾಮಾತೆಯನ್ನ ಅಪಹರಣ ಮಾಡವಿತ್ತವ ಹೌದೌದೌದೌದು ಯಾರು ರಾವಣಾಸುರ ಸೀತಾಮಾತೆಯನ್ನ ಅಪಹರಣ ಮಾಡಿ ಲಂಕೆ ಕೊಯ್ಯವಿದ್ದ ಅವಾಗ ನೋಡ್ರಿ ಮಾವ ಮಾರಿಚ್ಚ ಯಾರು ರಾವಣನ ಮಾವ ಮಾರಿಚ್ಚ ಏನಾಗಿ ಬಂದ ಏನಾಯ್ತ್ರಿಪ್ಪ ಮಾಯದ ಚಿಗರಿ ಆಗಿ ಬಂದ ಹೌದೌದು ಮಾಯದ ಚಿಗರಿ ಆಗಿ ಬಂದ ಕಾಲಕ್ಕೆ ಅಲ್ಲೇ ಆ ಸೀತಾದೇವಿ ಕೊಂಪಿ ಮುಂದೆ ಓಡಾಡ್ಲಕತ್ತ ಅವಾಗ ಓಡಾಡೋ ಕಾಲಕ್ಕೆ ಸೀತಾದೇವಿ ಮಾಯ ಯಾರು ಚಿಗರಿ ಮ್ಯಾಲ ಕಣ್ಣು ಬಿತ್ರಿಪ್ಪ ಅವಾಗ ರಾಮಗೆ ಹೇಳ್ತಾಳ ತನ್ನ ಪತಿ ದೇವ್ಗ ಏನ್ರಿಪ್ಪ ಇವ್ರ ದೇವ್ರ ಪಾರ್ಟಿಗೆ ಹೇಳ್ತಾಳಕ್ಕೆ ಸೀತಾಮಾತೆ ಏನ್ ಹೇಳ್ತಾಳ್ರಿಪ್ಪ ಓ ರಾಮ ಇದು ಚಿಗರಿ ಬಹಳ ಚಂದ ಕಾಣ್ಲಕತ್ತದ ಹೌದು ಈ ಚಿಗರಿನ ಬ್ಯಾಟ್ರಿ ಆಡಿ ಹೊಡೆದು ತಗೊಂಡ್ ಬಾ ಆತರ ತೊಗಲ ತೆಗದ ಕೇಳಿದ ನನ್ನ ಕುಬಸ ಹಾಕೋಂಗ ನನಗ ಆಶೆ ಆಗ್ಯದ ಅಂದ್ರೆ ಸೀತಾಮಾತ ಹೌದಾ ಬರೀ ಹೆಂಡ್ರ ಮಾತು ಕೇಳಿಕೆಂದ್ ಇವ್ರ ದೇವ್ರುಗಳು ನೋಡ್ರಿ ಎಷ್ಟು ಫಸ್ಸಿಗೆ ಬಿದ್ದಾವ ಏನ್ ಮಾಡ್ಯಾರಿಪ್ಪ ಸೀತಾಮಾತನ ಮಾತು ಕೇಳಿ ಹೌದು ರಾಮ ಅದು ಮಾಯಚ್ಚ ಯಾರು ರಾವಣನ ಮಾವ ಮಾಯ ಆಗಿ ಬಂದ ತಿಳ್ಕೊಂಡ್ರೆ ರಾಮಗೆ ದೇವರಿಗೆ ಗೊತ್ತಿಲ್ಲ ಗೊತ್ತಿಲ್ರಿಪ್ಪ ಮಾಯದ ಚಿಗರಿ ಆಗಿ ಬಂದ ತಿಳಿ ಇವ್ರು ದೇವರಿಗೆ ಗೊತ್ತಿಲ್ಲ ಆ ಚಿಗರಿ ಹೊಡೆದು ತರ್ತೀನಿ ತಿಳ್ಕಿರಿಂದ ಆ ಸೀತಾದೇವಿನ ಅಲ್ಲೇ ಗುಡಿಸಲದೊಳಗೆ ಬಿಟ್ಟು ಲಕ್ಷ್ಮಣಿಗೆ ಹೇಳಿ ಹೊಂಟ ನಾ ಮಾಯ ಚಿಗರಿನ ಹೊಡೆದು ತರ್ಲಾಕ್ ಬ್ಯಾಟೆಯಾಡಿ ತರ್ಲಾಕ್ ಹೊಂಟೀನು ಹೌದ ಮತ್ ನಾವ್ ಹೊಳ್ಳಿ ಬರುತ್ತಾನ ನಿಮ್ಮ ಅತ್ತಿಗೆ ನಾನು ಸಂಭಾಳಿಸ್ಕೊಂಡಿಲ್ಲೇ ಇರನಿ ತಿಳ್ಕಿರಿಂದ ಆ ಚಿಗರಿ ಬೆನ್ನತ್ತಿ ಹೊಂಟ ಅವಾಗ ಏನಾಯ್ತ್ರಿಪ್ಪ ಅದು ಮೊದಲೇ ಮಾಯ ಹಾಕಿತ್ತದು ಚಿಗರಿ ಹೌದೌದು ಬರೇ ರಾಮ ಬೆನ್ನು ಹತ್ತಿದ ಅಲ್ಲಿ ಕಾಣುತ್ತಿತ್ತು ಇಲ್ಲಿ ಕಾಣುತ್ತಿತ್ತು ಇವ್ ಬಿಲ್ಲಿಗೆ ಬಾಣ ಹಾಕಿ ಹೊಡೆದ್ರೊಳಗೆ ಮತ್ತೆ ಇಲ್ಲಿದ್ ಬಿಟ್ಟು ಮಾಯಾಗಿ ಮುಂದೆ ಕಾಣುತ್ತಿತ್ತು ಹೌದ ಅವಾಗ ಒಮ್ಮೆ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಆ ಮಾಯದ ಚಿಗರಿ ಬೆನ್ನ ಹತ್ತಿ ರಾಮ ಹೋದ ಹೌದು ರಾಮ ಹೋಗೋ ಕಾಲಕ್ಕೆ ಅವಾಗ ಇಲ್ಲಿ ಸೀತಾದೇವಿಗೆ ಮನುಷ್ಯನೊಳಗ ಕೋಲಾಹಲ ಆಗಾಕೈತು ನನ್ನ ರಾಮಗರೇ ಚಿಗರಿ ಹೊಡೆದು ತೊಂಬ ತಿಳ್ಕೊಂಡ ಕಳಿಸಿನಿ ನನ್ನ ಗಂಡ್ರೆ ಏನೋ ಬರವಲ್ಲ ಮೈದನಿಗೆ ಹೇಳ್ತಾಳೆ ಹೌದು ಎಲ್ಲೋ ಲಕ್ಷ್ಮಣ ನಿಮ್ಮ ಅಣ್ಣ ಹೋಗಿ ಭಾರತ ಹೌದು ಆರ್ಯಾನದೊಳಗ ನಿಮ್ಮ ಅಣ್ಣಗೆ ಏನಾಯ್ತು ಯಾರಿಗ್ ಖೂನ ಮತ್ ಹೋಗಿ ನಿಮ್ಮ ಅಣ್ಣನ ನೋಡ್ಕೊಂಡು ಬರೋಗಂದ ಹೌದು ಅವಾಗ ಲಕ್ಷ್ಮಣ ಹೇಳ್ತಾನ ನನ್ನ ಸೃಷ್ಟಿ ಮಾಲೀಕ ಅದಾನ ಅವನಿಗೆ ಏನ್ ಆಗಂಗಲ್ಲ ಅತ್ತಿಗೆ ಅಂದ ಕಾಲಕ್ಕ ಅವಾಗ ಸೀತಾಮಾತೆ ಒಂದು ಅಪವಾದ ಇಟ್ಟಳು ಯಾರ ಮ್ಯಾಗ್ರಿಪ್ಪ ಲಕ್ಷ್ಮಣನ ಮ್ಯಾಗ ಏನತ್ತಾಳ್ರಿಪ್ಪ ಯಾವಾಗ ನಿಮ್ಮ ಅಣ್ಣ ಅರಣ್ಯದೊಳಗೆ ಹೋಗ್ಯಾನ ಅವನು ಕರ್ಕೊಂಡು ಬರೋಗಂದ ಕಾಲಕ್ಕೆ ನೀ ಯಾವಾಗ ಹೋಗುವಲ್ಲಿ ನಿನ್ನಲ್ಲಿ ಒಂದು ವಿಚಾರದ ನಿನ್ನಲ್ಲಿ ಒಂದು ಕೋಡಿ ಬುದ್ಧಿ ಅಂತ ತಿಳ್ಕೊಂಡ ಸೀತಾಮಾತೆ ಲಕ್ಷ್ಮಣಗಂದ್ರು ಹೌದೌದು ಏನಂದ್ರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಅರಣ್ಯದೊಳಗೆ ಹೋಗಿರ್ತಕ್ಕಂತ ಅಣ್ಣಗ್ ಏನಾರ ಆದ್ರ ಅತ್ತಿಗೇನು ಮದುವೆ ಆಗಿ ಕಿರಿಂದ ಅತ್ತಿಗೇನು ಆಳು ವಿಚಾರ ನಿನ್ನ ತಲೆಯಾಗೈತು ಲಕ್ಷ್ಮಣ ಹೌದಾ ಅತ್ತಿ ನಿಂದಿದ ಮಾತು ಯಾರಿಗಿ ಲಕ್ಷ್ಮಣಗ ಮಾತಾಡಿ ಬಿಟ್ರು ಅವಾಗ ಏನಾಯ್ತ್ರಿಪ್ಪ ಲಕ್ಷ್ಮಣಗ ಎದ್ಯಾಗ ಬಾಣ ಹೊಡೆದ ಬೆನ್ನಾಗ ಪಾರದಂಗಾಯ್ತು ಹೌದೌದು ಅವಾಗ ಲಕ್ಷ್ಮಣ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಯಾವ ತಾಯಿ ನನ್ನ ಅತ್ತಿಗೆ ಅಂದ್ರೆ ಬ್ಯಾರೆ ಅಲ್ಲ ನನ್ನ ಹಡದ ತಾಯಿ ಅಂದ್ರೆ ಬ್ಯಾರೆ ಅಲ್ಲ ನನ್ನ ಅತ್ತಿಗೆ ನನ್ನ ತಾಯಿ ಸಮಾನ ನಿನ್ನ ಪ್ರತಿನಿತ್ಯ ನೋಡ್ತಾನ ತಾಯಿನ ಮತ್ತ ನನ್ನ ಅಣ್ಣನ ಹುಡುಕಾಡ್ಲಾಕ ನಾ ಹೋಗ್ತೇನು ಆದ್ರೂ ಕೂಡ ಇಲ್ಲಿ ನಾವೊಂದು ಮಂಡಲ ಕೊರದು ಹೋಗ್ತೇನು ಈ ಮಂಡಲ ದಾಟಿ ನೀವು ಹೊರಗೆ ಬರಬೇಡ ತಿಳ್ಕಿನ ಅತ್ತಿಗೆ ಒಂದು ಮಾತು ಹೇಳಿ ಹೌದು ತನ್ನ ಬಾಣ ತಗೊಂಡು ಮಂಡಲ ಗಿರಿ ಕೊರದು ಹೋದ ಹೌದೌದು ಮಂಡಲ ಗಿರಿ ಕೊರದು ಹೋದ ಲಕ್ಷ್ಮಣ ಅಣ್ಣನ ಹುಡುಕಾಡ್ಲಾಕ ಹೋದ ಅಲ್ಲಿ ರಾವಣ ಬಂದು ನೋಡ್ರಿ ರಾವಣ ಬಂದ ಭಿಕ್ಷಾ ರೂಪದೊಳಗೆ ಭಿಕ್ಷಾ ಬೇಡ್ಲಕ್ ಜಂಗಮನ ಅವತಾರ ತೊಟ್ಕೊಂಡು ಬಂದ ಹೌದು ಅವಾಗ ಸೀತಾಮಾತೆ ಗುಡಿಸಲು ಮುಂದೆ ಬಂದು ನಿತ್ತು ಭೌತಿ ಭಿಕ್ಷಾ ಅಂದಿ ಭಿಕ್ಷಾ ಬೇಡ್ದ ಅವಾಗ ಏನಾಯ್ತ್ರಿಪ್ಪ ಅವಾಗ ಸೀತಾಮಾತೆ ತನ್ನಲ್ಲಿ ಇದ್ದಿರ್ತಕ್ಕಂತ ಮನೆಯೊಳಗಿದ್ದಿರ್ತಕ್ಕಂತ ಮರದೊಳಗೆ ತಂದು ನೀಡ್ಲಾಕ್ ಬಂದ್ರು ಅವಾಗ ರಾವಣ ಹೇಳ್ತಾನ ಏನ್ರಿಪ್ಪ ಎಲ್ಲೋ ಸೀತಾಮಾತೆ ನೀನು ಬಹಳಷ್ಟ
ಯಾರು ಸೃಷ್ಟಿ ಕಲ್ತ ಮಾಲಕನ ಹೆಂಡತಿದ್ದಿ, ಹೌದೌದು. ದೇವರ ಹೆಂಡತಿದ್ದಿ, ರಾಮನ ಹೆಂಡತಿದ್ದಿ. ಆಹಾ. ಈ ಮಂಡಲದೊಳಗೆ ನೆತ್ತಕ್ಕಿರಿದ ನನಗೆ ದಾನ ನೀಡ್ಲಕತ್ತಿದ್ರೆ ನಾ ಭಿಕ್ಷೆ ತಗೊಳಂಗಿಲ್ಲ. ಹೌದಾ? ಆ ರೇಗೆ ಹೊಡೆದಿರ್ತಕ್ಕಂತ ರೇಗೆ ಹಾಟಿ ಹೊರಗೆ ಬಂದು ನನಗೆ ಏನಾರ ನೀಡಿದೆ ಅಂದ್ರ ನಾ ತಗೋತೀನಂದ ರಾವಣಾಸುರ ಅನ್ನತಕ್ಕಂಥದ್ದು ಸೀತಾಮತಿಗೆ ಗೊತ್ತಾಗ್ಲಿಲ್ಲ. ಆಹಾ, ಗೊತ್ತಾಗ್ಲಿಲ್ರಿಪ್ಪ. ಈಕಿ ದೇವ್ರ ಹೆಂಡತಿಯನ್ನಲ್ರಿ, ಹಾ ಹಾ, ದೇವ್ರ ಹೆಂಡತಿ ಸೀತಾ. ಹೌದು. ಇವ ರಾವಣದಾನೋ ಏನ ಜಂಗಮದಾನೋ, ಇವ್ರ ದೇವ್ರ ಹತ್ತಕ್ಕೆ ತಾಕತ್ ಐತಿವೋ ಅಥವಾ ಎಲ್ಲೋ ಗುರುತು ಹಿಡಿಬೇಕಲ್ರಿ. ಹೌದಾ? ಗುರುತು ಹಿಡಿಲಾರ್ದೆ ಲಕ್ಷ್ಮಣ ಕೊಡ್ದಿರ್ತಕ್ಕಂತ ಮಂಡಲದ ಹಾಟ್ಕಿರಿಂದ ಹೊರಗೆ ಬಂದು ಭಿಕ್ಷಾ ನೀಡ್ಲಕತ್ತಳು. ರಾವಣ ಅಪಹರಣ ಮಾಡ್ಕೊಂಡದು ಸೀತಾನ ಲಂಕೆಗೆ ತಗೊಂಡು ಹೋದ. ಹೌದು. ಲಂಕೆಗೆ ತಗೊಂಡು ಹೋದ ಮೇಲೆ ಏನಾಯ್ತ್ರಿಪ್ಪ? ಇವ್ರ ದೇವ್ರದ ಕೋಲಾಹಲ ನಡೀತ್ ನೋಡ್ರಿ ಇಲ್ಲಿ. ಹೌದಾ? ಸೀತಾ ಲಂಕೆಗೆ ಹೋದಳು. ಹೋದಳ್ರಿಪ್ಪ. ರಾಮ ಹುಡುಕ್ಯಾಡ್ಲಕತ್ತ ದೇವ್ರ. ಹಾ ಹಾ. ಹುಡುಕ್ಯಾಡಿ ಬ್ಯಾಸತ್ತ. ಅವಾಗ ಯಾರು ಪಾತ್ರದಾರ ನೋಡಿಲಿ. ಹಾ, ಯಾರು ಬಂದಾರ್ರಿಪ್ಪ ಅಲ್ಲಿ? ಸೀತಾನ ಶೋಧ ಮಾಡಿ ತರಬೇಕಾದ್ರೆ ಕೊನೆಗೆ ನನ್ನ ಭಕ್ತನ ಕೈಲೇ ಕೆಲಸ ಆಗಿದೆ, ನಿನ್ನ ದೇವರ ಕೈಲೇ ಕೆಲಸ ಆಗಿಲ್ಲ. ಇದೊಂದು ಮಾತು ತಲೆ ಆಗಿರ್ಲಿ. ಹೌದ ಹೌದಾ? ಯಾಕಂದ್ರ ಯಾಕ್ರಿಪ್ಪ? ಸೀತಾ ಮಾತನ್ನ ಶೋಧ ಮಾಡಿ ಹಾ ಹಾ. ರಾವಣನ ಲಂಕಾಪಟ್ಟಣಕ್ಕೆ ಹೋಗಿ ಸೀತಾ ಮಾತನ್ನ ಶೋಧ ಮಾಡಿ ವಾನರ ದಂಡ ಕರ್ಕೊಂಡು ನಳ ನೀಳನ ಕರ್ಕೊಂಡು ಹೌದೌದು. ಸೀತಾ ಮಾತನ್ನ ಶೋಧ ಮಾಡಿ ತಂದವನೇ ನನ್ನ ಭಕ್ತದಾನ. ಹೌದೌದ್ರಿಪ್ಪ. ಹೌದು. ಸೀತಾನ ಶೋಧ ಮಾಡಿ ಹುಡುಕ್ಯಾಡಿಟ್ಟವನೇ ನನ್ನ ಭಕ್ತದಾನ. ಹಾ ಹಾ. ಏನು ದೇವ್ರು ತಿಳಿ ಎಲ್ಲಿ ಹೋಗಾರಿದ್ರಿ ಹೊಡೆದಪ್ಪ ಕೊಡ್ರಿ ದೇವ್ರ ತಿಳಿ. ಹಿಂಗ್ಯಾಕ್ ಮಾಡ್ತಾರ? ಮನೆ ಚಲೋ ಇದ್ರಲ್ಲೇ. ಇರ್ಲಿ. ಹೌದ್, ಇದ್ರಾಗ ಭಕ್ತನ ಪಾಲ ಹಾ ಬಹಳಷ್ಟು ಐತಿ ಪುಣ್ಯಾತ್ಮರೇ. ಹೌದು. ಅದಕ್ಕ ಈಗ ನಾವ್ ಒಂದ್ 2-3-4 ಉದಾಹರಣೆಗಳು ಹೇಳಿವಿ. ಹೇಳಿರಿಪ್ಪ. ಇನ್ನಷ್ಟ ಉದಾಹರಣೆಗಳು ಹೇಳಂದ್ರೆ ಹೇಳ್ತೀವಿಲ್ಲ, ಆದ್ರೆ ಬ್ಯಾಳ ಬ್ಯಾಸರ ಆಗೋದು ಬೇಡ ಕೂತವ್ರಿಗೆ. ಹಾ ಹಾ. ಸಾಕಲ್ರಿ? ಯಾಕಂದ್ರೆ ಮುಂದಿನ ಪಾಳ್ಯಕ್ಕ ಒಳ್ಳೆ ರೀ ಇರ್ಲಿ. ಬಹಳಷ್ಟು ಮಾತುಗಳನ್ನ ನನ್ನೆರಡು ಮಾತಿಗೆ ವಿರಾಮ ನೀಡಿ ಹಾ ಹಾ. ಸತ್ಯ ಸುಂದರವಾಗಿರ್ತಕ್ಕಂಥ